ಹಾಯ್ ಫ್ರೆಂಡ್ಸ್, ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ನೇಪಾಳದಲ್ಲಿ ಭಾರಿ ಪ್ರವಾಹ ಬಂದಿದೆ ಅಂತ ಗೊತ್ತಾಗಿದೆ. ಅದು ಹೇಗಾಯಿತು, ಯಾಕಾಯಿತು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಇದು ಕೆಲವು ನಿಮಿಷಗಳಲ್ಲಿ ಮನೆ, ರಸ್ತೆ, ಸೇತುವೆಗಳನ್ನು ಎಲ್ಲ ಕೊಚ್ಚಿಕೊಂಡು ಹೋಗಿವೆ. ಇದರಲ್ಲಿ ನೂರಾರು ಜನ ಮೃತಪಟ್ಟಿದ್ದಾರೆ ಮತ್ತು ಇನ್ನೂ ಹಲವರು ಕಾಣೆಯಾಗಿದ್ದಾರೆ. ಈ ಭೀಕರ ಪ್ರವಾಹ ಕಾರಣ ಏನು ಅಂತಂದರೆ ಮತ್ತು ಇದರಲ್ಲಿ ಭಾರತೀಯರು ಎಷ್ಟು ಮಂದಿ ಕಾಣೆಯಾಗಿದ್ದಾರೆ, ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ನೋಡೋಣ. ಈ ಭೀಕರ ಘಟನೆ ನೇಪಾಳ ಮತ್ತು ಟಿಬೆಟಿಯನ್ ಗಡಿಯ ಹಿಮಾಲಯ ಪ್ರದೇಶದಲ್ಲಿ ನಡೆದಿದೆ. ವಿಶೇಷವಾಗಿ ರೆಸುವಾ ಜಿಲ್ಲೆ ಮತ್ತು ಅದರ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಭಾರೀ ಪರಿಣಾಮವಾಗಿ ಒಳಗಾಗಿವೆ. ಮತ್ತು ಇದು ನಿಜವಾಗಿಯೂ ಇದು ಆಗೋದಕ್ಕೆ ಕಾರಣ ಏನಾದರೂ ಅಂದರೆ, ಮೊದಲಿಗೆ ಈ ಘಟನೆ ಅರ್ಥ್ಕ್ವೇಕ್ನಿಂದ ಸಂಭವಿಸಿದೆ ಎಂದು ಅನುಮಾನಿಸಲಾಗುತ್ತಿತ್ತು. ಆದರೆ ನಂತರ ಸ್ಯಾಟಲೈಟ್ ಮತ್ತು ಜಿಯೋಲಾಜಿಕಲ್ ಅನಾಲಿಸಿಸ್ ಪ್ರಕಾರ ಹಿಮಾಲಯನ್ ಗ್ಲೇಷಿಯರ್ನ ಒಂದು ಭಾಗ ಐಸ್ ಮತ್ತು ರಾಕ್ ಜೊತೆ ಕುಸಿದು ನದಿ ಕಡೆಗೆ ಬಿದ್ದಿದೆ. ಇದರಿಂದ ನೀರು, ಮಣ್ಣು, ಕಲ್ಲು ಮತ್ತು ಡೆಬ್ರಿ ಅತ್ಯಂತ ವೇಗವಾಗಿ ಕೆಳಗೆ ಹರಿದು ಫ್ಲಾಶ್ ಫ್ಲಡ್ ಉಂಟಾಗಿದೆ. ಇದು ಎಷ್ಟು ಹಾನಿಯಾಗಿದೆ ಅಂದರೆ, ಇತ್ತೀಚಿನ ವರದಿ ಪ್ರಕಾರ ಸಾವಿನ ಸಂಖ್ಯೆ 270ಕ್ಕೇರಿದೆ. ಇನ್ನೂ ನೂರಾರು ಜನ ಕಾಣೆಯಾಗಿದ್ದಾರೆ ಮತ್ತು ಹಲವು ಮನೆಗಳು, ರಸ್ತೆ, ಸೇತುವೆ, ಪ್ರಮುಖ ಇನ್ಫ್ರಾಸ್ಟ್ರಕ್ಚರ್ ಹಾನಿಗೊಳಗಾಗಿವೆ. ಮತ್ತು ಭಾರತೀಯರ ಬಗ್ಗೆ ಇದರಲ್ಲಿ ಏನು ಇದೆ ಇನ್ಫಾರ್ಮೇಷನ್ ಅಂದರೆ, ಈ ದುರಂತದಲ್ಲಿ ಭಾರತೀಯರೂ ಸಿಲುಕಿದ್ದಾರೆ. ವಿಶೇಷವಾಗಿ ಕೈಲಾಸ ಮಾನಸರೋವರ ಪಿಲ್ಗ್ರಿಮ್ಗೆ ತೆರಳಿದ್ದ ಕೆಲವರು ಸಂಪರ್ಕಕ್ಕೆ ಸಿಗುತ್ತಿಲ್ಲ. ಮತ್ತು ಇನ್ನು ಇದು ಕೇವಲ ಒಂದು ಸಾಮಾನ್ಯ ಪ್ರವಾಹವಲ್ಲ. ಹಿಮಾಲಯನ್ ಪ್ರದೇಶದಲ್ಲಿ ಗ್ಲೇಷಿಯರ್ ಮತ್ತು ಮೌಂಟೇನ್ ಸಿಸ್ಟಮ್ನಲ್ಲಿ ಆಗುತ್ತಿರುವ ಬದಲಾವಣೆ ಇಂಥ ಫ್ಲಾಶ್ ಫ್ಲಡ್ಗಳ ಅಪಾಯವನ್ನು ಹೆಚ್ಚಿಸುತ್ತಿವೆ ಎಂದು ತಜ್ಞರು ಎಚ್ಚರಿಸುತ್ತಿದ್ದಾರೆ. ಮತ್ತು ರೆಸ್ಕ್ಯೂ ಆಪರೇಷನ್ ಮುಂದುವರಿಯುತ್ತಿದೆ. ಮೂಲಕ ರಚಿಸಲಾಗಿದೆ ಇಲಿಸ್ಟ್ರೇಟಿವ್ ಇಮೇಜ್ ಆಗಿದ್ದು, ನೈಜ ಘಟನೆ ದೃಶ್ಯಗಳ ಅಲ್ಲ ಇವು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.